ನನ್ನೆಲ್ಲ ಆತ್ಮೀಯ ಸೋದರ ಸೋದರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮ ಒಂದು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿಯ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಸ್ನೇಹಿತರೆ, ಈ ಕಥೆನ ಸ್ಕಂದ ಪುರಾಣದಲ್ಲಿ ಆಯ್ದುಕೊಳ್ಳಾಗಿದೆ. ಈ ಕತೆ ವಿಶೇಷ ಏನಪ್ಪ ಅಂದ್ರೆ, ಎಲ್ಲ ನದಿಗಳು ಕೃತ ತೇತ್ರ ದ್ವಾಪರ ಕಲಿ ಆದ್ಮೇಲೆ ಪರಮಾತ್ಮನಲ್ಲಿ ಐಕ್ಯ ಆಗುತ್ತೆ. ಆದರೆ ಒಂದು ನದಿ ಮಾತ್ರ ಶಾಶ್ವತವಾಗಿರುತ್ತೆ. ಯಾವ್ದ ನದಿ? ಮತ್ತೆ ಆ ನದಿ ಹೆಸರೆಳೆದ ಸಾಕತ್ತೆ ನಮ್ಮ ಸರ್ವ ಪಾಪಗಳನ್ನ ತೊಳಿತಾರಂತೆ. ಆ ನದಿ ಯಾವುದು, ಹೇಗುಡ್ತು, ಮತ್ತೆ ಎಲ್ಲಿದೆ, ಇವೆಲ್ಲ ತಿಳ್ಕೊಬೇಕಾ ಸ್ನೇಹಿತರೆ? ಈ ನನ್ನ ಕಥೆನ ಎಲ್ಲೂ ಸ್ಕಿಪ್ ಮಾಡದಂಗೆ ನೋಡಿದ್ದೆ ಆಗಲಿ ನಿಮಗೆ ಪರಿಪೂರ್ಣ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತೀನಿ. ಈ ಕಥೆನ ಹೇಳ್ತಾ ಇರೋದು ಸಾಕ್ಷಾತ್ ಮಾರ್ಕಂಡೇಯ ಋಷಿಗಳು. ಯಾರಿಗೆ ಅಂದ್ರೆ ಧರ್ಮರಾಜರಿಗೆ. ಈ ಕತೆ ಹೇಳಬೇಕು ಅಂದ್ರೆ ಸಾಕ್ಷಾತ್ತಾಗಿ ಇವರು ಪ್ರಳಯಗಳನ್ನ ನೋಡಿದ್ರು. ಇವರೊಬ್ಬರಿಗೆ ಅಧಿಕಾರ ಇದ್ದಿತ್ತು. ಹಾಗಾಗಿ ಇವ್ರು ಕೇಳಿದಂಥ ವರನೂ ಪರಮಾತ್ಮನಲ್ಲಿ ಪ್ರತಿ ಪ್ರಳಯದಲ್ಲೂ ನಾನು ಕಣ್ಣರೆ ನೋಡ್ಬೇಕು ಅಂತ. ಹಾಗಾಗಿ ಇವರು ಸರಿಸುಮಾರು 7 ಕಲ್ಪಗಳನ್ನ ಕಣ್ಣರೆ ನೋಡಿದವರು ಈ ಮಾರ್ಕಂಡೇಯ ಋಷಿಗಳು. ಆ ಸಂದರ್ಭದಲ್ಲಿ ಆ ನದಿ ಒಂದು ಸ್ತ್ರೀಯಾಗಿ ಮಾರ್ಪಟ್ಟು ಎಲ್ಲ ಸಪ್ತ ಸಾಗರಗಳು, ಭೂಮಿಲಿರುವಂಥ ಸಕಲ ಚರಾಚರ ಪ್ರಾಣಿಗಳು ಮತ್ತೆ ಪರ್ವತಗಳು ಸಹ ಪರಮಾತ್ಮನಲ್ಲಿ ಲೀನಗೊಂಡಾಗ ಈ ಸ್ತ್ರೀ ಅಂದ್ರೆ ಈ ನದಿ ಒಂದು ಸ್ತ್ರೀ ರೂಪ ಧರಿಸಿ ಪರಮಾತ್ಮನ ಜೊತೆಗೆ ಶಾಶ್ವತವಾಗಿದ್ದು. ಅದನ್ನ ನೋಡಿ ಇವನಿಗೆ ಆಶ್ಚರ್ಯಪಟ್ಟು ಕೇಳಿದಾಗ ಹೇಳಿದಂತ ಆ ನದಿ ಈ ಕಥೆನ ಸ್ವಯಂ ಕೇಳ್ತಾರೆ ಮಾರ್ಕಂಡೇಯ, ಅಮ್ಮ ಎಲ್ಲಾ ಪ್ರಳಯ ಆದಾಗ ನೀನ್ ಹೇಗಿರ್ತೀಯ ಆದಾಗ ಈ ಕಥೆನ ಹೇಳಕ್ಕೆ. ಕೃತಯುಗದ ಪೂರ್ವದಲ್ಲಿ ಶಿವ ಪಾರ್ವತಿಯರು ತ್ರಿಕೂಟ ಅನ್ನೋ ಒಂದು ಪರ್ವತದಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿ ಸಂಯೋಗಗೊಂಡಾಗ ಪಾರ್ವತಿ ದೇವ ವೃಕ್ಷೋಜಗಳು ಪರಮಾತ್ಮನ ಒಂದು ಹೃದಯಕ್ಕೆ ತಾಗಿದಾಗ ಆ ಒಂದು ಮಧ್ಯದಲ್ಲಿ ಬೆವರ ಹನಿ ಹೊಡೆದು ಆ ಬೆವರ ಹನಿಯ ಮೂಲಕ ಬಂದು ಒಂದು ಸ್ತ್ರೀ ರೂಪ ಧರಿಸ್ಕೊಂಡು ಬಂತು. ಅದೇ ಈ ನದಿ. ಈ ನದಿ ಹೆಸರು ಕೊನೆಯವರೆಗೂ ಕೇಳಿ ಹೇಳ್ತೀನಿ ಯಾವುದು ಅಂತ. ಈ ನದಿ ಬಂದು ಒಂದು ಸ್ತ್ರೀ ರೂಪ ಧರಿಸಿ ಪರಮಾತ್ಮನ ಕುತ್ಕೊಂಡು 1000 ವರ್ಷಗಳ ಘೋರ ತಪಸ್ಸನ್ನು ಆಚರಿಸಿತು. ಆ ಸಂದರ್ಭದಲ್ಲಿ ಪಾರ್ವತಿ ಪರಮೇಶ್ವರರು ಇವಳ ತಪಸ್ಸಿಗೆ ಮೆಚ್ಚಿ ಬಂದು ಕೇಳಿದಾಗ ನಿನಗೇನು ವರ ಬೇಕು ಅಂದಾಗ ಈ ನದಿ ಕೇಳಿದಂಥ ವರ ಎಷ್ಟು ವಿಚಿತ್ರ ಮತ್ತೆ ಅದ್ಭುತ ಕೇಳಿ. ಪರಮಾತ್ಮ, ಈ ನನ್ನ ನದಿ ಮುಂದೆ ಗಂಗೆ ಹೇಗೆ ಉತ್ತರದಲ್ಲಿ ಪ್ರಸಿದ್ಧಳಾಗಿದಳೋ ಹಾಗೆ ನಾನು ದಕ್ಷಿಣದಲ್ಲಿ ಪ್ರಸಿದ್ಧಳಾಗಬೇಕು. ಮತ್ತೆ ನಾನು ಶಾಶ್ವತಳಾಗಿರಬೇಕು. ಪ್ರತಿ ಕಲ್ಪದಲ್ಲೂ ಎಲ್ಲ ನಿನ್ನ ಲೈಕೆ ಆದರೆ ನಾನು ಮಾತ್ರ ಶಾಶ್ವತಳಾಗಿರಬೇಕು. ಜೊತೆಗೆ ಪುಣ್ಯಕ್ಷೇತ್ರ ಮತ್ತೆ ಈ ವ್ರತ ಉಪವಾಸ ಮಾಡಿ ಸಿಗುವಂತ ಫಲ ನನ್ನಲ್ಲಿ ಮಿಂದಾಗ ಅವ್ರಿಗೆ ಅದು ಸಿಗಬೇಕು. ಮತ್ತೆ ಯಜ್ಞ ಹೋಮ ಪೂಜೆಗಳನ್ನ ಮಾಡಿ ಬರುವಂತ ಫಲ ಸಿಗುತ್ತಲ್ಲ, ಅದು ನನ್ನಲ್ಲಿ ಬಂದಾಗ ಅವ್ರಿಗೆ ಅದು ಸಿಗಬೇಕು. ಮತ್ತೆ ಪಿತೃತರ್ಪಣಗಳನ್ನ ಮಾಡಿ ಯಾರು ತನ್ನ ತಂದೆ ತಾಯಿಗಳಿಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕಾರ್ಯನ ನೆರವೇರಿಸಿ ನನ್ನ ಒಂದು ತೀರದಲ್ಲಿ ಮಾಡ್ತಾರೋ ಅವರಿಗೆ 12 ಕಲ್ಪಗಳ ಕಾಲ ಅವರು ಪಿತೃಗಳಿಂದ ಮುಕ್ತಿ ಹೊಂದಬೇಕು. ಮತ್ತೆ ನನ್ನನ್ನ ಯಾರು ಪಶು ಪಕ್ಷಿ ಕ್ರಿಮಿಕೀಟ ನನ್ನಲ್ಲಿ ಬಂದು ಒಂದು ಪಕ್ಷ ತಿಳಿದೆ ನನ್ನಲ್ಲಿ ಐಕ್ಯ ಆಗ್ತಾರೋ ಅವರಿಗೆ ನಿನ್ನಲ್ಲಿ ಸ್ಥಾನ ಕೊಡಬೇಕು. ಹಾಗೂ ಬ್ರಹ್ಮಾದಿ ದೇವತೆಗಳು ಸಹ ನನ್ನ ತೀರದಲ್ಲಿ ಬಂದು ನೆಲೆಸಬೇಕು. ಮುಂದೊಂದು ದಿನ ನೀನು ಪಾರ್ವತಿ ಸಮೇತ ಬಂದು ನನ್ನ ತೀರದಲ್ಲಿ ನೆಲೆಸಿ ನನ್ನನ್ನು ಉದ್ಧಾರ ಮಾಡಬೇಕು. ಹಾಗೂ ನನಗೆ ಪ್ರತಿ ಕಲ್ಪ ಅಂದ್ರೆ ಪ್ರಳಯದ ಕಾಲದಲ್ಲಿ ನಾನು ಅದನ್ನು ನಿನ್ನನ್ನು ನೋಡಬೇಕು ಅಂತ ವರ ಕೊಡು ಅಂತ ಕೇಳಿದ್ಲು. ಅದಕ್ಕೆ ಪರಮಾತ್ಮ ಅಸನ್ನಕ್ಕೆ ನಿನಗಲ್ದೆ ಬೇರೆ ಯಾರಿಗೆ ಕೊಡಬೇಕು ಅಂತೇಳಿ ತಥಾಸ್ತಂತೆ ಹೇಳಿ ಹೋದ. ಅದಾದ ನಂತರ ಆ ಸ್ತ್ರೀ ಬಹಳ ಸುಂದರವಾಗಿದ್ಲು. ಮತ್ತೆ ಎಲ್ಲ ದೇವರ ರಾಕ್ಷಸ ಕಿನ್ನರರೆಲ್ಲ ನೋಡಿ ಮೋಹಿಸಿದ್ರು. ಆ ಕ್ಷಣ ಶಿವ ಪಾರ್ವತಿ ನೋಡ್ತಾ ಇದ್ರು. ಎಲ್ಲರೂ ಅದನ್ನೇ ನನಗ್ಬೇಕು ಅಂತ ಮೋಹಿಸಿ ಆ ಯಮ್ಮನ ಹಿಡಿಯೋಕೆ ಹೋಗ ಆ ದೇವಿ ಕೈಗೆ ಸಿಕ್ತಿರ್ಲಿಲ್ಲ.
ಇದನ್ನ ನೋಡಿದಂತ ಪಾರ್ವತಿ ಪರಮೇಶ್ವರನು ಹಸುನಕ್ಕಿದ್ರು. ಸರಿಸುಮಾರು 100 ವರ್ಷಗಳ ಕಾಲ ದೇವಾನು ದೇವತೆಗಳು ಯಕ್ಷರು ಯಾರು ಕೈಗೆ ಸಿಕ್ತು ಮತ್ತೆ ವಾಪಸ್ ಹೋದಾಗ ಆ ಪರಮಾತ್ಮ ಕರೆದು ಹಸುನಕ್ಕು ನೀನು ಮಾಡಿದಂತ ಈ ಒಂದು ಕ್ರೀಡೆಗೆ ನನಗೆ ಬಹಳ ಸಂತೋಷಪಟ್ಟು ನಿಮಗೆ ಒಂದು ಹೆಸರಿಡ್ತಾ ಇದ್ದೀನಿ. ಯಾವ ಹೆಸರು ಅಂತ ಕೇಳ್ತೀರಾ? ಅದೇ ರೇವಾ ನದಿ. ಇದಕ್ಕೆ ಮತ್ತೊಂದು ಹೆಸರಿದೆ, ಕೊನೆಯವರೆಗೂ ಕೇಳಿ ಹೇಳ್ತೀನಿ. ಆನಂತರ ಏನು ಮಾಡಿದ್ರು, ಪರಮಾತ್ಮನ ಪರಶಿವ ಇವಳನ್ನ ಸಮುದ್ರ ರಾಜನ ಕೊಟ್ಟು ಮದುವೆ ಮಾಡಿದ್ರು. ಮುಂದೆ ಈ ನದಿ ಯಾವ ರೀತಿ ಪ್ರಸಿದ್ಧ ಆಯಿತು, ಮತ್ತೆ ಈ ನದಿ ಎಲ್ಲಿದೆ ಅಂದ್ರೆ ನೀವು ಕೇಳಿದ್ರೆ ಆಶ್ಚರ್ಯ ಬೀಳ್ತೀರಾ. ಈ ನದಿಗೆ 67 ಕೋಟಿ ಪುಣ್ಯ ನದಿಗಳು ಇದೆಲ್ಲ ಹರಿತವೆ. ಮತ್ತೆ ಈ ನದಿಯಿಂದ ಸುಮಾರು 15 ಉಪನದಿಗಳು ಸಹ ಹರಿಯುತ್ತೆ. ಈ ನದಿ ಶಾಶ್ವತವಾಗಿ ಎಲ್ಲಾ ಕಲ್ಪದಲ್ಲೂ ಅಂದ್ರೆ ಪ್ರತಿ ಕಲ್ಪ ಅಂದ್ರೆ ಕೃತ, ತೇತ್ರ, ದ್ವಾಪರ, ಕಲಿ ಈ 4 ಯುಗಗಳ ನಂತರ ಪರಮಾತ್ಮ ಮಾಡುವಂತ ಒಂದು ಪ್ರಳಯದಲ್ಲಿ ಎಲ್ಲ ಪರಮಾತ್ಮನಲ್ಲಿ ಲೀನೆ ಆದಾಗ ಈ ನದಿ ಮಾತ್ರ ಪರಮಾತ್ಮನ ಜೊತೆಗೆ ಇರುತ್ತೆ, ಸ್ತ್ರೀ ರೂಪ ಧರಿಸಿರುತ್ತೆ. ಯಾಕಂದ್ರೆ ಇದನ್ನ ಸ್ವಯಂ ಕಣ್ಣಾರೆ ನೋಡಿದವ್ರೆ ಈ ಮಾರ್ಕಂಡ್ಯ ಋಷಿಗಳು. ಪ್ರತಿ ಕಲ್ಪದಲ್ಲೂ ಒಂದೊಂದು ರೂಪ ತಗೊಳುತ್ತೆ. ಒಂದು ಸ್ತ್ರೀ ರೂಪ, ಮತ್ತೊಂದು ಮಯೂರ ರೂಪ, ಮತ್ತೊಂದು ಗೋರೂಪ. ಯಾಕಂದ್ರೆ ಆ ಸಂದರ್ಭದಲ್ಲಿ ಸ್ವಯಂ ಪರಮಾತ್ಮನೇ ಆಜ್ಞೆ ಮಾಡಿರ್ತಾನೆ, ಈ ಋಷಿನ ನೀನು ಕಾಪಾಡಬೇಕು ಅಂದಾಗ ಮಯೂರ ರೂಪ ತಾಳಿ ತನ್ನ ರೆಕ್ಕೆ ಮೇಲೆ ಕುಂಡಿಸ್ಕೊಂಡು ಪ್ರಳಯ ಆಗೋವರೆಗೂ ಮೇಲೆ ಇರ್ತಾರೆ ಈ ಮಾರ್ಕಂಡ್ಯ ಋಷಿಗಳು. ಮತ್ತೊಂದು ಸ್ವರೂಪದಲ್ಲಿ ಗೋ ಒಂದು ಬಾಲ ಹಿಡ್ಕೊಂಡು ತಾಯಿ ಕೊಡುವಂತ ಹಾಲನ್ನ ಕುಡಿದು ಆ ಪ್ರಳಯ ಆಗೋವರೆಗೂ ಇವರು ಆ ಜೊತೆಲೇ ಇರ್ತಾರೆ. ಮತ್ತೊಂದು ಏನಪ್ಪಾ ಅಂದ್ರೆ ಇವರು 7 ಕಲ್ಪನ ನೋಡಿರ್ತಾರೆ. ಆ 7 ಕಲ್ಪ ನೋಡಿದ್ದಕ್ಕೆ ಆ 7 ಕಲ್ಪದಲ್ಲೂ ಅಂದ್ರೆ ಇದಕ್ಕಿಂತ ಮುಂಚೆನೇ ಇದ್ರು, ಆದ್ರೆ ಇವರು ಬಂದ ನಂತರ 7 ಕಲ್ಪ ನೋಡಿದ್ರು. ಆ 7 ಕಲ್ಪದಲ್ಲೂ ಎಲ್ಲಾ ನದಿಗಳನ್ನು ಪರಮಾತ್ಮನಲ್ಲಿ ಐಕ್ಯ ಆದಾಗ ಈ ನದಿ ಮಾತ್ರ ಐಕ್ಯ ಆಗಿರ್ಲಿಲ್ಲ. ಮತ್ತೆ ಈ ನದಿಗೆ ಮತ್ತೊಂದು ಶಕ್ತಿ ಏನಪ್ಪಾ ಇತ್ತು ಅಂದ್ರೆ ಈ ನರ್ಮದಾ ನದಿ, ನಾನು ಯಾವ್ದು ಹೇಳ್ತಿದ್ದೆಲ್ಲ ಇದೆ ಆ ನರ್ಮದಾ ನದಿ. ಈ ನರ್ಮದಾ ನದಿ ಗಂಗೆ ಹೇಗೆ ಅಲ್ಲಿ ಯಾರು ಮಿಂತಾರೋ ಅವರ ಸರ್ವ ಪಾಪಗಳನ್ನ ಆ ಒಂದು ದಿನದಲ್ಲಿ ಕಳೀತಾ ಇದ್ರು. ಆದ್ರೆ ಈ ನರ್ಮದಾ ನದಿ ಹೆಸರೇ ಹೇಳಿದ್ರೆ ಸಾಕಂತೆ ಅವರ ಪಾಪಗಳು ಪ್ರಕ್ಷಣೆ ಆಗೋದಂತೆ. ಅಲ್ಲಿ ಬಂದು ಮುಳುಗೋದ್ ಬೇಡವಂತೆ. ಆ ನದಿಯ ಒಂದು 2 ನೀರಿನ ಎತ್ತಿ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡೆ ಸಾಕಂತೆ ಸರ್ವ ಪಾಪಗಳು ಸಹ ನಷ್ಟವಾಗಿ ಹೋಗೋದಂತೆ. ಯಾಕಂದ್ರೆ ಸರಸ್ವತಿ ನದಿಯಲ್ಲಿ 1 ತಿಂಗಳ ಕಾಲ ಸ್ನಾನ ಮಾಡಿದಾಗ ಅವರ ಪಾಪ ಪ್ರಹಳೆ ಆಗೋದು. ಅದೇ ಯಮುನಾ ನದಿಯಲ್ಲಿ 15 ದಿನಗಳ ಕಾಲ ಮಿಂದು ಸ್ನಾನ ಮಾಡಿದಾಗ ಅವ್ರ ಪಾಪಗಳು ಪ್ರಕ್ಷಣೆ ಆಗೋದು. ಗಂಗಾ ನದಿಯಲ್ಲಿ 1 ದಿನ ಮಿಂದ್ರೆ ಸಾಕು ಪ್ರಕ್ಷಣೆ ಆಗೋದು. ಈ ದೇವಿಯ ಮಿನ್ನೋದು ಬಿಡುವಂತೆ ಅದರ ಒಂದು 4 ಹನಿಗಳು ತಲೆಗೆ ಹಾಕೊಂಡೆ ಸಾಕಂತೆ ಆ ಕ್ಷಣ ಪಾಪಗಳು ಪ್ರಕ್ಷಣೆ ಇದೆ. ಯಾಕಂದ್ರೆ ಈ ದೇವಿ ಕೇಳಿದಂತ ವರ ಆ ಪರಮಾತ್ಮನಲ್ಲಿ. ಹಾಗಾಗಿ ಈ ನದಿ ತ್ರಿಕೂಟ ಅನ್ನೋ ಪರ್ವತದಲ್ಲಿ ಹುಟ್ಟು ಈಗ ಅಮರಕಂಟಕ ಆಗಿದೆ. ಆ ಅಮರಕಂಟಕ ಮೂಲಕ ಬೆಟ್ಟದ ಮೇಲೆ ಹರಿದು ವಡೋದರ ಮತ್ತೆ ಜಬಲ್ಪುರ್ ಮೂಲಕ ಹರಿದು ಇದು ಅರಬ್ಬಿ ಸಮುದ್ರ ಸೇರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದರ ಮಹಿಮೆ. ನಾನು ಸಹ ಈ ಗಂಗೆನೆ ತುಂಬಾ ಶ್ರೇಷ್ಠ ಅನ್ಕೊಂಡಿದ್ದೆ. ಆದ್ರೆ ಗಂಗೆ ಆಯಮ್ಮ ಬರೀ 1 ಕಲ್ಪ. ಆದ್ರೆ ಈ ನರ್ಮದಾ ನದಿ ಶಾಶ್ವತಳು ಅಂದ್ರೆ ಪ್ರತಿ ಕಲ್ಪದಲ್ಲೂ ಸಹ ಸಮುದ್ರದಲ್ಲಿ ಸೇರಿದ್ರೂ ಆ ಕ್ಷಣ ಕಲ್ಪದಲ್ಲಿ ಆ ಒಂದು ಪ್ರಳಯ ಆಗುವ ಸಂದರ್ಭದಲ್ಲಿ ಸ್ತ್ರೀ ರೂಪ ಧರಿಸಿ ಸಾಕ್ಷಾತ್ ಪರಮೇಶ್ವರನ ಜೊತೆನೆ ಇರೋದು. ಯಾಕಂದ್ರೆ ಇದನ್ನು ನೋಡಿದವ್ರೆ ಸಾಕ್ಷಾತ್ ಮಾರ್ಕಂಡ್ಯ ಋಷಿಗಳು. ಹಾಗಾಗಿ ಈ ನದಿಗೆ ಅಷ್ಟು ಶ್ರೇಷ್ಠತೆ. ಈಗಲೂ ಸಹ ಈ ನದಿ ಮೇಲ್ಗಡೆ ಅಂದ್ರೆ ಈ ನದಿ ಮೇಲ್ಗಡೆ ಅಪ್ಪಿ ತಪ್ಪಿ ಪ್ರಾಣಿ ಅಥವಾ ಪಕ್ಷಿಗಳು ಹಾರಿದಾಗ ಅದಕ್ಕೆ ಮೋಕ್ಷ ಸಿಗುತ್ತಂತೆ. ಯಾಕಂದ್ರೆ ಇದು ಸ್ವಯಂ ಈ ಸ್ಕಂದ ಪುರಾಣದಲ್ಲೇ ಉಲ್ಲೇಖಿತವಾಗಿದೆ. ಇದು ಹೇಳಿದವರು ಸಾಕ್ಷಾತ್ ಇವರೇ. ಎಲ್ಲೋ ಹುಟ್ಟಿ ಎಲ್ಲೋ ಬಂದು ಅಪ್ಪಿ ತಪ್ಪಿ ಇವರು ಇದರಲ್ಲಿ ಮುಳುಗಿ ಒಂದು ಪಕ್ಷ ಪ್ರಾಣವನ್ನು ತ್ಯಾಗ ಮಾಡಿದಾಗಲೂ ಸಹ ಇವರಿಗೆ ನರಕಕ್ಕೆ ಹೋಗಲ್ವಂತೆ, ಸೀದಾ ಪರಮಾತ್ಮನಾದ ಪರಶಿವನ ಲೋಕಕ್ಕೆ ಕರ್ಕೊಂಡು ಹೋಗುತ್ತಂತೆ. ಯಾಕಂದ್ರೆ ಕೇಳಿದಂತ ವರ ಇವರೇ. ಇದಕ್ಕೆ ಮೊದಲು ರೇವಾ ನದಿ ಇದ್ದಿದ್ದು, ಅನಂತರ ಸ್ವಾಮಿ ಇವಳನ್ನ ಸಮುದ್ರನ ಮದುವೆ ಮಾಡಿದಾಗ ನರ್ಮದಾ ಅನ್ನೋ ಹೆಸರು ಕೊಟ್ಟವರು ಆ ಪರಮಾತ್ಮನೇ. ಸ್ನೇಹಿತರೆ, ಈ ನದಿ ಈಗಲೂ ಸಹ ನಮಗನ್ಸುತ್ತೆ ಎಷ್ಟೋ ನದಿಗಳು
ಹೆಂಗೋ ಹುಟ್ಟುತ್ತೆ, ಎಲ್ಲೋ ಸೇರುತ್ತೆ. ಆದರೆ ಈ ಗಂಗೆ ಪರಮಾತ್ಮನ ಪಾದ ಅಂದ್ರೆ ಭಗವಾನ್ ಮಹಾವಿಷ್ಣುನ ಪಾದದಲ್ಲಿ ಹುಟ್ಟಿ 3 ಲೋಕಗಳು ಅಂದ್ರೆ ಸ್ವರ್ಗ ಮತ್ತೆ ಭೂಲೋಕ ಮತ್ತೆ ಪಾತಾಳ ಲೋಕಕ್ಕೂ ಅರ್ಧಿ ತ್ರಿಸಂಧ್ಯಾ ಆಗಿದ್ಲು. ಆದ್ರೆ ಈ ನರ್ಮದಾ ಬರೀ 1 ಲೋಕಕ್ಕಲ್ಲ, 14 ಲೋಕಗಳನ್ನೂ ಸಹ ಪಾವನೆ ಮಾಡುವಂತ ಈ ನರ್ಮದಾ ನದಿ. ಯಾಕಂದ್ರೆ ಈ ಅಮ್ಮ ಅಯೋನಿಜೆ ಜೊತೆಗೆ ಶಾಶ್ವತಳಾಗಿದ್ಲು. ಮತ್ತೆ ಅನೇಕ ಜನಗಳ ಅಂದ್ರೆ ಬರೀ ಜನಗಳೇ ಅಲ್ಲ, ಪಶು ಪಕ್ಷಿಗಳನ್ನ, ದೇವಾದಿ ದೇವತೆಗಳು, ಸುರರು, ಯಕ್ಷರು, ಗಂಧರ್ವರು ಎಲ್ಲರೂ ಬಂದು ಈ ಅಮ್ಮನ ಸೇವೆ ಮಾಡೋರಂತೆ. ಅಂದ್ರೆ ಇಲ್ಲಿ ಬಂದು ಯಾರು ಸ್ನಾನ ಮಾಡ್ತಾರೋ ಅವರ ಪಾಪಗಳನ್ನ ಆದಷ್ಟು ಬೇಗ ಪ್ರಕ್ಷಾಳನೆ ಮಾಡೋರು ಅಂತ ಒಂದು ಶಕ್ತಿ ಇತ್ತು ಈ ನರ್ಮದಾ ನದಿಗೆ. ಈ ನರ್ಮದೆ ಪ್ರತಿ ಕಲ್ಪದಲ್ಲೂ ಒಂದೊಂದು ರೂಪ ಧರಿಸಿ ಪರಮಾತ್ಮನಲ್ಲಿ ಜೊತೆ ಇರ್ತಾಳೆ. ಅಂದ್ರೆ ಐಕ್ಯ ಆಗ್ತಿಲ್ಲ, ಜೊತೆಲೆ ಪ್ರಳಯನ ಕಣ್ಣರೆ ನೋಡಿದವಳು. ಅದನ್ನ 7 ಕಲ್ಪ ನೋಡಿದ್ರೆ ನಾನು ಮೊದಲೇ ಹೇಳಿದ್ನಲ್ಲ, ಈ ಮಾರ್ಕಂಡೇಯ ಋಷಿಗಳು. ಈ ನದಿ ಈಗಲೂ ಸಹ ಅಷ್ಟು ಪ್ರಖ್ಯಾತವಾಗಿದೆ. ಎಲ್ಲಾ ನದಿಗಳು ಒಂದು ಪಕ್ಷ ಒಂದು ಸಂದರ್ಭ ಅಂತ ಬಂದಾಗ ಅದು ಒಣಗುತ್ತೆ, ಆದ್ರೆ ಈ ನದಿ ಯಾವಾಗ್ಲೂ ಹಚ್ಚ ಹಸಿರಾಗತ್ತೆ. ಆ ನದಿ ಎಲ್ಲೆಲ್ಲಿ ಹರಿಯುತ್ತಲ್ಲ ಅಲ್ಲೆಲ್ಲ ಸುತ್ತಮುತ್ತ ಈಗಲೂ ಸಹ ದುರ್ಭಿಕ್ಷೆ ಇರಲ್ಲ, ಮತ್ತೆ ಯಾವಾಗ್ಲೂ ಫಸಲನ್ನು ಬೆಳೆಸುವಂತ ಅದ್ಭುತವಾದ ಒಂದು ಜಾಗನೂ ಸಹ ಆಗುತ್ತೆ. ಹಾಗಾಗಿ ಆ ಸುತ್ತಮುತ್ತಲು ಎಲ್ಲೆಲ್ಲಿ ಹರಿಯುತ್ತದೋ ಆ ಜಾಗ ಈಗಲೂ ಸಹ ಎಲ್ಲೇ ಒಂದು ಪಕ್ಷ ದುರ್ಭಿಕ್ಷೆ ಬಂದ್ರೂ ಆ ಸುತ್ತಮುತ್ತಲಿನ ಜಾಗ ಮತ್ತೆ ಎಲ್ಲಿ ಹರಿತಾಳಲ್ಲ ಅಮರಕಂಟಕ, ಆ ಜಾಗ ಈಗಲೂ ಹಚ್ಚ ಹಸಿರಾಗೇ ಇರುತ್ತೆ. ಯಾಕಂದ್ರೆ ಅಲ್ಲಿ ಜನರಿಗೆ ದಾರಿದ್ರ್ಯ ಅನ್ನೋದೇ ಇರೋದಿಲ್ಲ. ಅಂದ್ರೆ ಈ ನದಿಯ ಒಂದು ಮಹಿಮೆ ಎಂಥದ್ದು ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ಲ ಸ್ನೇಹಿತರೆ. ಈ ನದಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ನದಿ ಸಮುದ್ರ ರಾಜನ ಸೇರುವಾಗ ಇನ್ನೇನು ಸೇರ್ತು ಅನ್ನೋ ಸಂದರ್ಭದಲ್ಲಿ ಒಂದು ಸ್ತ್ರೀ ರೂಪ ಧರಿಸಿ ಮತ್ತೆ ಯಥಾ ಪ್ರಕಾರ ಪರಮಾತ್ಮನ ಜೊತೆ ಬಂದು ನಿಂತ್ಕೊಳ್ಳುತ್ತಂತೆ ಪ್ರತಿ ಕಲ್ಪದಲ್ಲೂ. ಹಾಗಾಗಿ ಈ ಅಮ್ಮ ಶಾಶ್ವತೆ ಆದ್ಲು. ಬೇರೆ ನದಿಗಳೆಲ್ಲ ಆ ಒಂದು ಕಲ್ಪದ ಆದ್ಮೇಲೆ ಮತ್ತೆ ಹುಟ್ಟಬೇಕು, ಈ ಅಮ್ಮ ಹುಟ್ಟೋದಿಲ್ಲ. ಒಂದು ಕಲ್ಪದಲ್ಲಿ ಬೆಟ್ಟ ಗುಡ್ಡ ಪರ್ವತಗಳು ಎಲ್ಲಾ ಒಂದು ಪಕ್ಷ ಪ್ರಳಯದಲ್ಲಿ ಲೀನ ಆದ್ರೆ ಇದು ನದಿಯಾಗೇ ಇರುತ್ತೆ. ಹಾಗಾಗಿ ಈ ನದಿಗೆ ಅಷ್ಟೊಂದು ಹೆಸರು ಮತ್ತೆ ಪುಣ್ಯಪ್ರದೆ ಆದ ಈ ದೇವಿ. ಮತ್ತೊಂದು ರಹಸ್ಯದ ವಿಚಾರ ಏನಪ್ಪಾ ಅಂದ್ರೆ, ಯಾಕೆ ಈ ನರ್ಮದಾ ನದಿಗೆ ಇಷ್ಟು ಪ್ರಖ್ಯಾತವಾಯ್ತು ಮತ್ತೆ ಇಷ್ಟು ಪುಣ್ಯಪ್ರದವಾಯ್ತು ಅನ್ನೋದಕ್ಕೆ ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ, ದೇಶವೆಲ್ಲ ದುರ್ಭಿಕ್ಷೆಗೊಳಗಾದಾಗ ಆ ಸಂದರ್ಭದಲ್ಲಿ ನೈಮಿಷಾರಣ್ಯದಿದ್ದಂತ 88,000 ಋಷಿಗಳಿಗೆ ಆಹಾರ ಸಿಗ್ದಂಗ ಆಗೋಯ್ತು. ಆ ಕ್ಷಣ ಅವರು ಪರಮಾತ್ಮನ ಮೊರೆ ಹೋದಾಗ ಪರಮಾತ್ಮ ಕೊಟ್ಟಂತ ಸಲಹೆ ಏನಪ್ಪಾ ಅಂದ್ರೆ, ಈ ಕ್ಷಣ ನೀವೆಲ್ಲ ನರ್ಮದಾ ನದಿಯ ತೀರಕ್ಕೆ ಹೋಗಿ ಅಲ್ಲಿ ವಾಸಿಸಿದಾದಲ್ಲಿ ನಿಮಗೆ ಈ ಸಂಕಟದಿಂದ ಪಾರಾಗ್ತೀರಾ ಅಂತ ಹೇಳಿದಾಗ 88,000 ಮುನಿಗಳು ಬಂದು ನರ್ಮದೆಯನ್ನು ಆಶ್ರಯಿಸಿದಾಗ ಅವರಿಗೆ ಸರಿ ಸುಮಾರು 10,000 ವರ್ಷಗಳ ಕಾಲ ಆಹಾರ ಒದಗಿಸಿಕೊಟ್ಲು ಇದೇ ನರ್ಮದಾ. ಹಾಗಾಗಿ ಇದರಿಂದ ಸಂತೃಪ್ತಿ ಕೊಟ್ಟಂತ ಈ ಋಷಿಗಳು ಆ ದೇವಿನ ಈ ರೀತಿ ವರ ಕೊಟ್ಟರು, ನಿನ್ನ ಇನ್ನು ಮೇಲೆ ನೀನು ಗಂಗೆ ಎಷ್ಟು ಪುಣ್ಯಪ್ರದವಾಗಿದ್ದಾಳೋ ಅದರಷ್ಟೇ ನೀನು ಈ ದಕ್ಷಿಣದಲ್ಲಿ ಪುಣ್ಯಪ್ರದೆಯಾಗಿ ನಿನ್ನಲ್ಲಿ ಬರುವಂತ ಭಕ್ತರನ್ನ ನೀನು ಸಲಹಿ ಅವ್ರನ್ನ ಉದ್ಧಾರ ಮಾಡ್ತೀಯ. ಹಾಗೂ ನಿನ್ನನ್ನು ಯಾರು ಆರಿಸ್ಕೊಂಡ್ಬರ್ತಾರೋ ಅವ್ರಿಗೆ ಹಸಿವು ಮತ್ತೆ ದಾಹ ಅನ್ನೋದನ್ನ ನೀನು ನೀಗಿಸ್ತೀಯ. ನಿನ್ನ ನಂಬ್ಕೊಂಬರೋರಿಗೆ ಸದಾ ನೀನು ಅವಳಿಗೆ ಆರೋಗ್ಯಪ್ರದವಾಗಿ ಮತ್ತೆ ಆಯುಷ್ನ ಕೊಡ್ತೀಯ ಅಂತೇಳಿ ಸ್ವಯಂ 88,000 ಋಷಿಗಳು ಆಶೀರ್ವಾದ ಮಾಡಿ ಮತ್ತೆ ಅವರು ಯಥಾಸ್ಥಾನಕ್ಕೆ ಹೋದ್ರು. ಹಾಗಾಗಿ ಇದು ಒಂದು ಆ ದೇವಿಗೆ ಕೊಟ್ಟಂತ ವರ. ಸ್ನೇಹಿತರೆ, ಈ ಕತೆ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ನನ್ನ ಕಥೆನ ಇಲ್ಲೇ ಮುಗಿಸ್ತಾ ಮುಂದಿನ ಕತೆಗೆ ತಮ್ಮನ್ನ ಮತ್ತೊಂದು ಕತೆಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ವಸ್ತಿ ಶ್ರೀ ಪ್ರಜಾಪಾಲಿ ಅಂತ ಜ್ಞಾನೇನ ಮಾರ್ಗೇಣ ಮೈಮೈಷ ಗೋ ಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಮುಂದಿನ ವಾರ ಮತ್ತೊಂದು ಕತೆಗೆ ಬಂದು ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ತಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ನೋಡೋದಕ್ಕೆ ಧನ್ಯವಾದಗಳು ಹೇಳ್ತಾ ಕಥೆನೆಲ್ಲ ಮುಗಿಸ್ತೀನಿ. ನಮಸ್ಕಾರ.